ಮಾಂಸ ತಿನ್ನಲು ಹೋದರೆ ಅದು ವಿಷ ಎಂಬುದು ನಾನರಿಯೇ. ತಿನ್ನದೆ ಹೋದರೆ ನರಕಕ್ಕೆ ಎಂದು ಕಂಡಾತೆ. ಯಾವುದನ್ನ ಒಪ್ಪಿಕೊಳ್ಳಲೇ, ಯಾವುದನ್ನ ತಿರಸ್ಕರಿಸಲೇ? ಈ ಭರತ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾನು ಪಾಪದ ಮುಕುಟವನ್ನು ಧರಿಸಿಕೊಳ್ಳಲೇ? ಇಲ್ಲ ಇಲ್ಲ ಇಲ್ಲ, ನನ್ನ ಪತಿಯನ್ನೇನ ಪಾಲಿಸಲೇಬೇಕು. ಸತಿ ಧರ್ಮವನ್ನ ನಾನು ಪಾಲಿಸಲೇಬೇಕು. ಪಾಲಿಸ್ತೀನಿ ಪಾಲಿಸ್ತೀನಿ. ಹೇ ದೇವರೇ, ನೀನು ಇದ್ದಿದ್ದೇ ನಿಜವಾದರೆ, ನೀನು ಭಕ್ತರನ್ನು ಕಾಪಾಡುವುದು ಸತ್ಯವೇ ಆಗಿದ್ದರೆ, ನನ್ನ ಕಂದನಿಗಾಗಿ ಈ ಕಾಲಿನಲ್ಲಿ ಬೆರೆತ ವಿಷ ಅಮೃತವಾಗಬಾರದೆ. ಕಣ್ಣಲ್ಲಿ ನೀರಾಗ್ತಾ ಇದೆಯಲ್ಲ? ಯಾಕೂ ಇಲ್ಲಪ್ಪ. ಎಲ್ಲ ತಾಯಂದ್ರು ಅವ್ರ ಮಕ್ಕಳಿಗೆ ಪ್ರೀತಿ, ಮಮತೆ, ವಾತ್ಸಲ್ಯ ಕೊಟ್ರೆ ಈಡಿದ ತಾಯಿ ಹಾಲು ಕೊಡ್ತಾ ಇದ್ದೀನಪ್ಪ, ಹಾಲು ಕೊಡ್ತಾ ಇದ್ದೀನಿ. ಕೈಲ, ನನ್ನಂಥ ತಾಯಿಯನ್ನ ಪಡೆದದ್ದು ನಿನ್ನ ಪುಣ್ಯನು, ನಿನ್ನಂಥ ಮಗನನ್ನ ಪಡೆದದ್ದು ನನ್ನ ಪುಣ್ಯನು. ದೇವ್ರೇ ಬಲ್ಲಪ್ಪ. ಯಾಕಪ್ಪ ದಿನನಿತ್ಯ ನನ್ನ ಮನೆಗೆ ಬಂದಾಗ ನಾನು ಹೊರಗಡೆ ಹೋಗುವಾಗ ನೀನು ಒಂದು ಗ್ಲಾಸ್ ಹಾಲನ್ನು ಕುಡಿಸಿ ನನ್ನ ಮನೆಯಿಂದ ಒಂದು ಕಳಿಸ್ತಾ ಇದೆಯಾ? ಅದು ಅಲ್ಲದೆ ನಾನು ಮನೆಗೆ ಬಂದಾಗ ಕೂಡ ಹಾಲು ಕುಡಿಸೇ ನನ್ನ ಒಳಗೆ ತೋರ್ತೀಯಲ್ಲಮ್ಮ. ಈ ಹಾಲು ಕುಡಿ. ಏನಮ್ಮ, ಇವತ್ತು ನನ್ನ ಹುಟ್ಟು ಹಬ್ಬ. ಮನೆಯಲ್ಲಿ ಯಾವ ಸಂಭ್ರಮ ಕೂಡ ಕಾಣ್ತಾ ಇಲ್ಲ. ಯಾಕಮ್ಮ, ಈ ನಿನ್ನ ಮಗನ ಹುಟ್ಟು ಹಬ್ಬವನ್ನು ಮರ್ತು ಬಿಟ್ಟೆ ನಮ್ಮ ತಾಯಿ. ಅದು ಕೆಲಸದ ಒತ್ತಡದಲ್ಲಿ ಮರ್ತೋದೇಕಂದ ನೀನು ಹಾಲು ಕುಡಿ. ಆಮೇಲೆ ನಾನು, ನೀನು, ನಿಮ್ಮಪ್ಪ 3 ಜನ ಸೇರಿ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಪಡಿಸ್ಕೊಂಡು ಬರೋಣಪ್ಪ. ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ ದಿವಸ. ಇವತ್ತು ಹೆತ್ತ ತಾಯಿ ಮುಂದೆ ಒಂದು ಸತ್ಯವಾದ ಸಂಗತಿಯನ್ನು ಹೇಳಬೇಕಂತ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀನಿ ತಾಯಿ. ಯಾವುದಪ್ಪ ಸಂಗತಿ? ನೋಡಪ್ಪ, ನಾನು ಮಾಡಿದ ತಪ್ಪವನ್ನ ಜಗತ್ತಿನಲ್ಲಿ ಯಾರು ಕ್ಷಮಿಸಿದ್ರು ಹೋದರೂ ಕೂಡ ಜನ್ಮ ಕೊಟ್ಟ ತಾಯಿ ನನ್ನನ್ನು ಕ್ಷಮಿಸುತ್ತಾಳಂತ ನಾನು ಇಲ್ಲಿವರೆಗೆ ಬಂದಿದ್ದೀನಮ್ಮ. ನನ್ನ ಮಗ ತಪ್ಪು ಮಾಡೋದಾ? ಅದೇನಪ್ಪ ಅಂಥ ದೊಡ್ಡ ತಪ್ಪು ನನ್ನ ಮಗ ಮಾಡಿರೋದು? ನೋಡಮ್ಮ, ಮಾಡಬಾರದು ತಪ್ಪನ್ನ ಈ ನನ್ನ ಮಗ ಮಾಡಿದ್ದಾನೆ. ಈ ನನ್ನ ಮಗ ಮಾಡಿದ ತಪ್ಪಿಗಾಗಿ ನೀನು ನನ್ನನ್ನು ಕ್ಷಮಿಸ್ತೀಯಾದ್ರೆ ಮಾತ್ರ ನಾನು ಹೇಳ್ತಮ್ಮ. ಅಲ್ಲಪ್ಪ, ನೀನೇನು ತಪ್ಪು ಮಾಡಿದೀಯ ಅಂತ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅದೇನು ಅಂತ ಹೇಳಪ್ಪ. ನಾನು ಕಾಲೇಜಿನಲ್ಲಿದ್ದಾಗ ಒಂದು ಬಡ ಹೆಣ್ಣು ಮಗಳನ್ನು ನಾನು ಶೀಲ ಹಣ್ಣು ಮಾಡಿದ್ದೆ. ನಾನು ಮಾಡಿದ ತಪ್ಪಿಗಾಗಿ ಆ ಬಡ ಹೆಣ್ಣು ಮಗಳು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ಬಿಟ್ಲಮ್ಮ. ಆದ್ರೆ ನಾನು ಮಾಡಿದ ತಪ್ಪನ್ನ ನನ್ನ ಹೆತ್ತ ತಾಯಿ ಕ್ಷಮಿಸುತ್ತಾಳಂತ ನಿನ್ನ ಹೊರಗೆ ಬಂದಿದ್ದೇನಮ್ಮ. ಈ ನಿನ್ನ ಮಗ ಮಾಡಿದ ತಪ್ಪಿಗಾಗಿ ನನ್ನ ಕ್ಷಮಿಸ್ತೀನಮ್ಮ ತಾಯಿ. ಕಂದ, ಬೆಕ್ಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಳ್ಳುತ್ತೆ. ಅಂದ್ರೆ ಏನಮ್ಮ? ಈ ವಿಷಯ ಹೇಗ್ ಗೊತ್ತಾಯ್ತು ಅಂತನಾ? ಈಗ
ಹೇಳ್ದಲ್ಲಪ್ಪ. ಹೌದಮ್ಮ, ನಾನು ತಾನೇ ಹೇಳ್ದೆ. ನೋಡು, ಈಗ ಮೊದಲು ನೀನು ಹಾಲು ಕುಡಿ, ಆಮೇಲೆ ನಾನು ಕ್ಷಮಿಸ್ತೀನೋ ಬಿಡ್ತೀನೋ ಹೇಳಿ. ಅಮ್ಮ ಊರೇನೇ ಅಂದರು ನೀ ನನ್ನ ದೇವರು. ಅಮ್ಮ, ನೀನು ಹೇಳಿದ ಬಗ್ಗೆ ನಾನು ಹಾಲು ಕುಡಿದಂತಾಯ್ತು. ಇನ್ಮೇಲಾದ್ರೂ ನಾನು ಕ್ಷಮಿಸ್ತೇನಮ್ಮ. ನಿನ್ನ ಕ್ಷಮಿಸೋ ಅಧಿಕಾರ ನಾನು ಕಳ್ಕೊಂಡಿದ್ದೀನಪ್ಪ. ನನಗೆ ನಿನ್ನ ತಾಯಿಯಾಗಿ ನಿಂತಿಲ್ಲವೋ, ನಿನ್ನ ಪಾಲಿನ ಮೃತ್ಯು ದೇವತೆಯಾಗಿ ನಿಂತಿದ್ದೀನಿ. ನೀನು ಕುಡಿದಿದ್ದ ಹಾಲಲ್ಲೋ ವಿಷ. ಕೊನೆಗೂ ಹೆತ್ತವಳ ಹಾಲು ವಿಷವಾಯಿತು. ಹೆತ್ತವಳ ಹಾಲು ಮರಿನು 9 ತಿಂಗಳು 9 ದಿವಸ ಎತ್ತು ಈ ನಿನ್ನ ಮಗನಿಗೆ ನೀನು ವಿಷ ಹಾಕಿದೆಯಾ ತಾಯಿ? ನಿನ್ನ ತಂದೆಯವ್ರಿಗೆ ಗೊತ್ತಾಗಿದೆ ಕಣ. ನಿನ್ನ ತಂದೆಯವರು ನನಗೆ ಆಜ್ಞೆ ಮಾಡಿ ಹೋಗಿದ್ದಾರಪ್ಪ. ಏನಂತಮ್ಮ? ಅವರು ಮರಳಿ ಮನೆಗೆ ಬರೋ ಅಷ್ಟರಲ್ಲಿ ನಿನಗೆ ವಿಷ ಕೊಡು ಅಂತ. ನೋಡು, ಮಾಡಿದ ತಪ್ಪಿಗಾಗಿ ನನ್ನ ತಾಯಿ ಕ್ಷಮಿಸುತ್ತಾರಂತ ನಾನು ತಿಳಿದುಕೊಂಡಿದ್ದೆ. ಆದರೆ ಹೆತ್ತ ತಾಯಿ ಹಾಲು ವಿಷವಾಗುತ್ತ ತರ ತಿಳಿದಿರಮ್ಮ, ತಿಳಿದಿರಲಿಲ್ಲ. ನಾನು ಮಾಡಿದ ತಪ್ಪಿಗಾಗಿ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟ. ಅಪ್ಪ, ಅಮ್ಮ ನಿನ್ನ ಪ್ರೇಮಕ್ಕೆ, ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ಸರಿತಾಗಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಸರಿತಾಗಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಅಮ್ಮ ಅಮ್ಮ ನಿನ್ನ ಪ್ರೇಮಕ್ಕೆ.
ಜಾರಿ